ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ತೀವ್ರಗೊಂಡಿದ್ದು ಜನರು ಹಾಹಾಕಾರ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರುಗಡೆ ಇರುವ ನಿವಾಸಿಗಳು ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಶಾಸಕ ಹಂಪಯ್ಯ ನಾಯಕ ವಿರುದ್ಧ ಕಿಡಿಕಾರಿದ್ದಾರೆ. ಮಾನ್ವಿ ಪಟ್ಟಣದ ಜನತೆಗೆ 24 ಗಂಟೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವುದಾಗಿ ಶಾಸಕ ಹಂಪಯ್ಯ ನಾಯಕ ಹಾಗೂ ಸಚಿವ ಬೋಸರಾಜು ಭರವಸೆ ನೀಡಿದರು. ಇದುವರೆಗೂ ನೀರು ಸಿಗದೇ ಇರೋದ್ರಿಂದ ಜನರ ಆಕ್ರೋಶ ಸ್ಫೋಟಗೊಂಡಿದೆ. ಸಚಿವ ಬೋಸರಾಜು ಅವರಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಆರೋಪಿಸಿದ ನಿವಾಸಿಗಳು, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಮಾನ್ವಿ ಜನತೆಗೆ ಇನ್ನೂ ಕುಡಿಯುವ ನೀರಿನ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ತಾತ ಅಜ್ಜಂದಿರು ನೀರಿಗಾಗಿ ಪರಿತಪಿಸಿದ್ರು, ಇಂದಿಗೂ ನಾವು ಅದೇ ಸ್ಥಿತಿಯಲ್ಲಿ ಬದುಕ್ತಿದ್ದೇವೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಮತ ಕೇಳಲು ಬರುವ ಶಾಸಕರು ಹಾಗೂ ಮುಖಂಡರಿಗೆ ಮುಂದಿನ ದಿನದಲ್ಲಿ ತಕ್ಕ ಪಾಠ ಕಲಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ನಮ್ಮ ಹೆಸರು ಬಸವರಾಜ್ ಆಲರಿ ಅಂತಾರ. ಸವಿತಾ ಸಮಾಜದಿಂದ ಬಂದಿದ್ದೀವಿ. ನಾವು ಭಾಳ ವರ್ಷದಿಂದ ಅಲ್ಲೇ ಇದ್ದೇವೆ. ಆಲ್ರೆಡಿ ನಾವು 19ನೇ ವಾರ್ಡ್ನಾಗ ಇದ್ದೀವಿ. ಒಂದು ತಲೆ ಆಲ್ರೆಡಿ ಹೋಗಿಬಿಟ್ಟದ. ಇದು 2ನೇ ತಲೆ ರನ್ನಿಂಗ್ ಐತಿ. 2ನೇ ತಲೆ ರನ್ನಿಂಗ್ ಐತಿ. ಆದರೆ ಯಾರು ಬಂದು ಅಧಿಕಾರಿಗಳು ಬಂದು ಸುಮ್ಮನೆ ಅಷ್ಟೇ ಮಾಡಿಸ್ತೀವಿ ಅನ್ನೋಕ್ಕೊಂದು ಸಾಕಾಗ್ಯದ್ರಿ. ನಮ್ಗೆ ನೀರಿಲ್ಲ, ಆಮೇಲೆ ಕರೆಂಟಿಂದು ಮೀಟ್ರಿಲ್ಲ, ಏನು ರೀ ಸರ್, ಜಾಗ ಇಲ್ಲ, ಸುಮ್ಮನೆ ಕೊಡ್ತೀವಿ ಅಂತಾರೆ. ಆಮೇಲೆ NS ಬೋಸರಾಜ್ ಸಾಬ್ರಿಗೂ ಕೊಟ್ಟಿದ್ದೀನಿ, ನಾನು ಲೆಟ್ರ್ ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಆಮೇಲೆ ಸಿದ್ದರಾಮಯ್ಯ ಸಾಬ್ರಿಗೂ ಕೊಟ್ಟಿದ್ದೀನಿ. ಆಮೇಲೆ ಹಂಪಯ್ಯ ಸಾವ್ಕಾರ ಸಾಬ್ರಿಗೂ ತಿಳಿಸಿದ್ದೀವಿ ನಾವೆಲ್ಲ. ಏನು ಇದುವಾಗಾದ್ರೆ ನಮ್ಮ ನೋಡಿದಂದರೆ ಎಲ್ಲೈತಿ ವಾರ್ಡ್ ಎಲ್ಲೈತೆ ಅಂತ ಕೇಳ್ತಾರೆ ಅವರು. ಈಡೇರಿ ಏನಿಲ್ಲ ಸರ್, ಇದಕ್ಕೆ ನಾವು ಬಂದು ಇನ್ನೊಂದು ಸಲ ಸ್ಟ್ರೈಕ್ ಮಾಡಬೇಕಾಗ ಸರ್, ಉಗ್ರವಾಟ ಮಾಡಬೇಕಾಗತ್ತೆ. ಯಾಕಂದರೆ ನಮಗೆ ಒಟ್ಟಲ್ಲಿ ತಾಳ್ಮೆ ಇಲ್ಲ ಸರ್. ಯಾಕಂದ್ರೆ ಸುಮ್ಮನೆ ಐದಿವಿ ಅಲ್ಲಿ. ಯಾಕೆಂದರೆ ಭಾಳ ಸಮಸ್ಯೆ ಸರ್. ಮುಂದೆ ಹೋದ್ರೆ ನೀರು ಬಿಡಬೇಡ ಅಂತಾರೆ, ಹಿಂದೆ ಹೋದ್ರೆ ನೀರು ಬಿಡಬೇಡ ಅಂತ. ನೀರಿಂದ ಭಾಳ ಸಮಸ್ಯೆ ಸರ್. ಗಟ್ರ ನೀರು 10 ಲಕ್ಷ ಕೊಟ್ಟು ಪ್ಲಾಟ್ ತೊಗೊಂಡ್ರು ಅಲ್ಲಿ ನೀರು ಬಿಡೋಕೆ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದು ನಮ್ಗೆ ದೌರ್ಜನ್ಯ ಮಾಡಕ್ಕೆ ಬರ್ತಾರ. ಇಲ್ಲ ಸರ್, ಮುಂದಿನ ದಿನದಲ್ಲಿ ನಾವು ಪಾಠ ಕಲಿಸತಕ್ಕಂಥ ನಮ್ಮ ತಲ್ಲಿ ಕೆಲಸ ಐತಿ. ಯಾಕಂದ್ರೆ ಇಷ್ಟು ದಿನ ಏನೋ ಇರ್ಲಿ ಬಿಡು ಅಂತೇಳಿ ಸುಮ್ಮನೆ ಇದ್ವಿ. ಈ ಸರಿ ಮಾತ್ರ ಹಂಗಿಲ್ಲ ಸರ್. ಅಲ್ಲ ಸರ್, ಹಂಪಯ್ಯ ಸಾವ್ಕಾರ ಆಗಲಿ, NS ಬೋಸರಾಜ್ ಸಾಬ್ರಿಗೆ ಆಗಲಿ ಅವ್ರಿಗೆ ಹೇಳಿದ್ವಿ ನಾವು. ಸೀದಾ ಐಬಿಗೆ ಹೋಗಿ ನಾವು ಲೆಟ್ರ್ ಕೊಟ್ಟಿದ್ದೀವಿ. ಗೊತ್ತಾ, ಒಂದು ಸಲ ಬಿಟ್ಟು 2 ಸಲ ಕೊಟ್ಟಿವಿ ಸರ್. ಏನು ಸರ್, ಏನು ಗೊತ್ತಾಗ್ತಿಲ್ಲ, ಏನು ಮಾಡ್ಬೇಕು ಏನಿಲ್ಲ. ನಮಗೆ ಭಾಳ ಸಾಕ ಸರ್. ಒಟ್ಟು ಒಂದೇನು 18 ಮನೆ 20 ಮನೆ ಅವ ಸರ್. ಜಾಗಿಲ್ಲ, ಮೀಟ್ರ್ ಇಲ್ಲ. ಏನು ಸರ್, ನಮ್ಗೆ ಭಾಳ ತ್ರಾಸ ಆಗ್ಯದ. ತಹಸೀಲ್ ಆಫೀಸ್ ಅಪೋಸಿಟ್ನೇ ಸೆಂಟ್ರ್ ಪ್ಲೇಸ್ನಾಗ ಇದ್ದೀವಿ. ಮತ್ತೆ ನಾವು ಮಾನಿ ಒಳಗೆ ಸೆಂಟ್ರ್ ಪ್ಲೇಸ್. ಅಂಥದ್ರಲ್ಲಿ ಏನೇ ಸಮಸ್ಯೆ ಬಂದ್ರು ಆಯ್ತಪ್ಪ ಮಾಡ್ಸಂತ ಅಲ್ಲೇ ಸರ್. ಹೇಳ್ದನಲ್ಲ, ಒಂದು ತಲೆ ಹೋಗ್ಯ ಸರ್ ರನ್ನಿಂಗ್, 2ನೇ ತಲೆ ರನ್ನಿಂಗ್ ಆಸ ನೋಡಿ ಸರ್. ಹೇಳ್ತೀನಿ ಸರ್. ನಮಸ್ಕಾರ ಸರ್, ನಾನು ಸ್ನೇಕ್ ರಮೇಶ್ ಅಂತೇಳಿ, ಮಾನವೀಯ ಉರ್ಗ ರಕ್ಷಕ. ನಾನು ಕೂಡ ಅದೇ ಏರಿಯಾದಲ್ಲಿ ಇರೋದು. ವಾರ್ಡ್ ನಂಬರ್ 19 ಸ್ಲಮ್ ಏರಿಯಾ ಅಂತಲೇ ಹೆಸರು ಇಟ್ಬಿಟ್ಟವ್ರೆ ನಮ್ಮ ಏರಿಯಾಕ್ಕೆ. ಇದುವರೆಗೆ ಯಾವುದೇ ತರಹದ ಸೌಲಭ್ಯಗಳೇ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ. ನಮಗೆ ಜಾಗದ ಕೊರತೆ ಇದೆ. ನಮಗೆ ಜಾಗಗಳು ಕೊಡ್ತೀವಂತ ಆವತ್ತಿನಿಂದ ಹೇಳ್ತಾ ಇದ್ದಾರೆ. 50 ವರ್ಷದಿಂದ ಇದುವರೆಗೆ ಯಾವೊಬ್ಬ ಶಾಸಕರು ಕೊಟ್ಟಿಲ್ಲ ನಮಗೆ. ಎಲ್ಲ ಶಾಸಕರು ಬರ್ತಾರೆ ಹೋಗ್ತಾರೆ, ಎಲ್ಲ ಕೌನ್ಸಿಲರ್ ಸಾಹೇಬರು ಬರ್ತಾರೆ ಹೋಗ್ತಾರೆ. ಆದರೆ ನಮಗೆ ಮಾತ್ರ ಯಾವುದೇ ತರಹದ ನ್ಯಾಯ ಸಿಕ್ಕಿಲ್ಲ ಇದುವರೆಗೆ. ಇವತ್ತಿನ ದಿನ ನಮ್ಮ ಮಕ್ಕಳೆಲ್ಲರಿಗೂ ಸ್ಕೂಲ್ ಹೋಗ್ತಾರೆ, ನೀರು ಬೇಕು. ನಮಗೆ ನೀರಿಗೋಸ್ಕರ ಇವತ್ತು ಮುನ್ಸಿಪಾಲ್ಟಿಗೆ ಮುತ್ತಿಗೆ ಹಾಕಿದ್ದೇವೆ. ನಮಗೆ ನೀರಿಂದು ಅಭಾವ ಭಾಳ ಆಗಿದೆ. ಇರೋದು ಒಂದೇ ನಳ, ಇರೋದು 40 ಮನೆಗಳಿಗೆ ಒಂದು ನಳ ಹಾಕ್ಸಿದ್ದಾರೆ. ರಸ್ತೆ ಬದಿ ಒಂದು ನಳ ಹಾಕ್ಸ್ಕೊಡಿ ಅಂತ 1 ವರ್ಷದಿಂದ ಅಲ್ದಾಡಿದ್ರು ಸಹ ಇದುವರೆಗೂ ನಮ್ಗೆ ಯಾರೂ ನಳದ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಜಾಫರ್ಗೆ ಹೇಳಿದ್ದೀವಿ, ಅವ್ರಿಗೆ ಹೇಳಿದ್ದೀವಿ, ಇವ್ರಿಗೆ ಹೇಳಿದ್ದೀವಿ, ಹೋಗ್ರಿ ಅಂತಾರೆ ಹೊರತು ಪ್ರತಿದಿನ ನಮ್ಮನ್ನು ಅಲ್ದಾಡಿಸ್ತಾ ಇದ್ದಾರೆ ಹೊರತು ಒಂದು ದಿನ ಕೂಡ ನಮಗೆ ಇನ್ನೂ ಒಂದು ಸೌಲಭ್ಯ ಕೊಟ್ಟಿಲ್ಲ, ನೀರಿನ ಸೌಲಭ್ಯ. ಇವತ್ತು ಬಂದಿದ್ದೀವಿ, ಇವತ್ತು ಕೂಡ ಕಳಿಸ್ತೀವಿ ತಗೋರಿ ಅಂತ ಹೇಳ್ತಿದ್ದಾರೆ ಹೊರತು ಅವ್ರು ಇನ್ನೂ ಯಾರೂ ಬಂದಿಲ್ಲ. ನಮಗೆ ನೀರಿಂದ ಭಾಳ ಸಮಸ್ಯೆ ಆಗಿದೆ ಸರ್. 19ನೇ ವಾರ್ಡು ತಹಸೀಲ್ ಆಫೀಸ್ ಎದುರುಗಡೆ ನಡ ಸೆಂಟ್ರ್ ಏರಿಯಾದಲ್ಲಿ ಇದ್ದೀವಿ. ಎಲ್ಲ ಗುಡಿಸಲುಗಳು ಹಾಕ್ಕೊಂಡಿದ್ದೀವಿ ನಾವು. ಪೂರ ಸ್ಲಮ್ ಅಂದರೆ ಸ್ಲಮ್ ಏರಿಯಾದವ್ರು ಇದ್ದೀವಿ ನಾವು. ಚೀಫ್ ಆಫೀಸರ್ಗೆ ಬಂದು ಭೇಟಿ ಆದಂಗೆಲ್ಲ ನಾನು ಜಾಫರ್ಗೆ ಹೇಳಿ ಕಳಿಸ್ತೀನಿ ಅಂತಾರೆ. ಅಲ್ಲಿ ಬರ್ತಾರೆ, ನಳ ತೋಡ್ತಾರೆ, ಮತ್ತು ಏನು ಕಾರಣಕ್ಕೆ ಬೇರೆ ನೆಪ ಹೇಳ್ಬಿಡ್ತಾರೆ, ಮತ್ತೆ ಬಂದ್ ಮಾಡಿ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ 4 ಸಲ ಆಯ್ತು ಇಲ್ಲಿಗೆ ಅದೇ ಥರ ಮಾಡೋಕ್ಕೆ. 1 ವರ್ಷದಿಂದ ಅಲ್ದಾಡ್ತಾ ಇದ್ದೀವಿ ನಾವು. ಆದರೆ ಒಂದು ನಳ ಹಾಕ್ಸೋಕ್ಕಾಗಿಲ್ಲ ಅವರಿಂದ. ನಮ್ಮ ಅಪ್ಪನವರು ಮತ ಹಾಕಿ ಅವರು ಸತ್ತೋದ್ರು. ಇವಾಗ ನಾವು ಮತ ಹಾಕಿ ನಾವು ಸತ್ತೋಗ್ತಾ ಇದ್ದೀವಿ. ಮುಂದಿನ ತಲೆಮಾರಿ ಅಂದರೆ ನಮ್ಮ ಮಕ್ಕಳಿದ್ದಾರೆ, ಅವ್ರು ಕೂಡ ಸತ್ತೋದ್ರು ಸಹ ನಮ್ಮ ಏರಿಯಾಕ್ಕೆ ಯಾವುದೇ ಸೌಲಭ್ಯಗಳು ಕೊಡೋದಿಲ್ಲ. ಅಷ್ಟೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇದುವರೆಗೆ. ದೇಶಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿರ್ಬೋದು, ಮಾನವೀಯ 19ನೇ ವಾರ್ಡ್ರವರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ. ನಮಸ್ಕಾರ, ನನ್ನ ಹೆಸರು ಮಂಜುಳಾ. 19ನೇ ವಾರ್ಡ್ನವ್ರು ನಾವು. ನೀರಿನ ಸಮಸ್ಯೆ ಅಷ್ಟು ಜಾಸ್ತಿ ಆಗ್ಯದ. 15 ದಿನ ಆಯಿತು ನಳ ಬರಲಾರ್ದ.
ಒಂದೇ ನಳ ಐತೆ, 30 ಜನಕ್ಕೆ ಒಂದು ನಳ ಐತೆ. ಇಷ್ಟು ದಿವಸದಿಂದ ನಾವು ನೀರು ಇಲ್ಲದೆ ಇದ್ದೀವಿ. ಅದೇ 2 ಕೊಡ ಹಿಡ್ಕೊಂಡಿದ್ದೀವಿ. ಅದು 15 ದಿನ ಆಯ್ತು, ಈಗ ನೀರೂ ಇಲ್ಲ. ಬೇರೆ ತಲೆ ಹೋದರೆ 2 ಕೊಡ ಬಿಡ್ತಾರೆ. ಮತ್ತು ಬೇರೆ ಬೋರಿಗೆ ಹೋದರೆ ನಿಮ್ಮ ಓಣೆಗೆ ಬೋರ್ ಇಲ್ಲೇನಂತ, ನಮ್ಮ ಬೋರ್ ಕೆಟ್ಟೋಗ್ತದಂತ ಈ ಥರ ಕಳಿಸ್ತಾರೆ. ನಮ್ಮ ಸಮಸ್ಯೆಗಳಿಗೆ ಎಷ್ಟು ಸಲ ಬಂದು ನಳ ಹಾಕ್ಸ್ಬೇಕಂತೇಳಿ ಎಷ್ಟು ಬೇಡ್ಕೊಂಡ್ರು ಹಾಕಿಸ್ತೀವಂತ ಹಿಂಗೆ ಹೇಳ್ತಾರೆ. ಆಯಿತು, ಇಲ್ಲಿಗೆ 50 ವರ್ಷ ಆಯಿತು ನಾವು ಜೀವನ ಮಾಡೋಕ್ಕಲ್ಲಿ. ನಮ್ಮ ಮದುವೆ ಆಯಿತು, ನಮ್ಮ ಮಕ್ಕಳಾದರೂ ಓದ್ಸೋಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ಬಾತ್ರೂಮ್ ಇಲ್ಲ, ಒಂದು ಚರಂಡಿ ಇಲ್ಲ. ಮುನ್ಸಿಪಾಲ್ಟಿ ಅವ್ರು ಬಕೆಟ್ ಕೊಟ್ಟೋಗ್ಯಾರ, ಅದು ಕಸ ಹಾಕಕ್ಕೆ ಗಾಡಿನೇ ಬರಲ್ಲ. ಯಾಕಂದ್ರೆ ರೋಡಿಗೆ ಬಂದು ಹಾಕ್ರಮ್ಮ ಅಂತಾರೆ. ಯಾಕಂದ್ರೆ ನಾವು ಮನುಷ್ಯರು ಕಾಣವಲ್ವೇ ನಿಮ್ಗೆ? ಸರ್ ಇಷ್ಟು ದಿನ ಸಮಸ್ಯೆ ಅಂತಂದರೆ ಏನೋ ಇರಲಿ ಬಿಡು ಬರ್ತದಲ್ಲ, ಅದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಬಂತೇಳಿ ಇಷ್ಟು ದಿನ ಬರಲಿಲ್ಲ ಸರ್. ಭಾಳ ದಿನದಿಂದ ಸಮಸ್ಯೆ ಐತಿ ಸರ್. ಈಗ ಪೂರ್ತಿ ನೀರು ಇರ್ಲಾರ್ದಕ್ಕೆ ಜೀವನ ನಡೆಯೋದೇ ನೀರಿಂದ. ನೀರಿನೂ ಇಲ್ಲ ಅಂತಂದರೆ ನಾವು ಎಲ್ಲಿಗೆ ಅಂತ ತಡ್ಕೋಬೇಕಂತೇಳಿ ಕೊಡ ತಗೊಂಡು ಈ ಮುನ್ಸಿಪಾಲ್ಟಿಗೆ ಏರಿವಿ ಸರ್. ಇವತ್ತಿನ ದಿವಸ ಎಲ್ಲ ಕಡೆ ಸ್ವಾತಂತ್ರ್ಯ ಬಂದದ ಸರ್. ನಮ್ಮ 19ನೇ ವಾರ್ಡಿಗೆ ಮಾತ್ರ ಸ್ವಾತಂತ್ರ್ಯನೇ ಇಲ್ಲ ಸರ್. ಎಷ್ಟು ಮಂದಿ ಓಟಿಗೆ ಬಂದಾರ ಸರ್. ನಮ್ಮ ಓಣಿ ನೋಡಿ ಒಂದು ವ್ಯವಸ್ಥೆನೂ ಇಲ್ಲ ಸರ್. ಇಷ್ಟು ದಿನ ಪ್ಲಾಟ್ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಅವಾಗಿನ ಪೂರ್ತಿಗೆ ಓಟ್ ಹಾಕಿಸ್ಕೊಂತಾರ. ಮತ್ತೆ ತಿರುಗಿ ನೋಡಂಗೇ ಇಲ್ಲ. ಯಾವುದೇ ಒಂದು ಸಮಸ್ಯೆ ಬಂದ್ರೂ ಅಲ್ಲಿ ಬಂದು ಮಾತ್ರ ಯಾವುದು ಕೇಳಂಗಿಲ್ಲ ಸರ್. ಯಾಕಂದ್ರೆ ಅದು ಪೂರ್ತಿ ಸ್ಲಮ್ ಏರಿಯಾ ಅಂತ ಹೆಸರಿಟ್ಬಿಟ್ಟಾರ ಸರ್. ಅಷ್ಟು ಸ್ಲಮ್ ಏರಿಯಾ ಥರ ನಮ್ಮ ಜೀವನ ನಡೆದಂದ್ರೆ ಇಷ್ಟು ಸಿಟಿನಾಗ ಸರ್. ಯಾರಾದರೂ ಕೇಳಿದ್ರೆ ಒಂದು ಕರೆಂಟ್ ಇಲ್ಲ, ಒಂದು ನಳ ಇಲ್ಲ. ಮನೆಗೆ 60-70 ವರ್ಷ ನಮ್ಮ ಮಕ್ಕಳಾಗಿ ಈಗ ಓದ್ಸಕ್ಕೆ ಅಷ್ಟು ತಿಪ್ಪಲಾಗ್ಯಾರ ಸರ್. ಒಬ್ಬರು ಒಂದು ಅಧಿಕಾರಿಗಳು ಬಂದು ಯಾವುದು ವ್ಯವಸ್ಥೆ ಮಾಡಿಕೊಡೋಲ್ಲ ಸರ್. ಅದಕ್ಕಂತೇಳಿ ನಾವು ಮುನ್ಸಿಪಾಲ್ಟಿ ಕೊಡ ತಗೊಂಡು ಬಂದಿದ್ದೀವಿ ಸರ್. ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.